ಒಂದು ಬಂಗಾರವನ್ನ ಇಟಚೂರು ಬಂಗಾರವನ್ನ ಖರೀದಿ ಮಾಡೋ ಸಲುವಾಗಿ ನಾವು ಎಟ್ಟೆಲ್ಲ ಒದ್ದಾಡ್ತೀವಿ. ಭಗವಂತ ನೋಡ್ರಿ ಬಹಳ ಚಲೋ ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಈ ದೇಹವನ್ನ ಕೊಟ್ಟಾನ, ಇದ್ರೊಳಗೆ ಏನೇನೋ ಇಟ್ಟ ನೋಡ್ರಿ. ನಮಗ ಕೈ ಕೊಟ್ಟಾನ, ಕಾಲ್ ಕೊಟ್ಟಾನ, ಬಹಳ ಚಲೋ ಮಾತಾಡಕ್ ಬಾಯಿ ಕೊಟ್ಟಾನ, ಮೂಗು ಕೊಟ್ಟಾನ, ವಾಸನೆ ತಗೊಳಕ ಕೇಳಿಸ್ಕೊಳಕ ಕಿವಿ ಕೊಟ್ಟಾನ. ನೋಡ್ರಿ ಒಂದು ಕಿಡ್ನಿ ಇವತ್ತೇನಾದ್ರೂ ಫೇಲ್ ಆಯ್ತಂದ್ರ ಇನ್ನೊಂದು ಕಿಡ್ನಿ ಹಾಕೊಳ್ಳಾಕ ಎಷ್ಟು ಒದ್ದಾಡ್ತೀವಿ, ಎಷ್ಟೆಲ್ಲ ಖರ್ಚು ಮಾಡ್ತೀವಿ. ಭಗವಂತ ಈ ಶರೀರವನ್ನ ಫ್ರೀ ಕೊಟ್ಟಾನಲ್ರಿ, ಅವ್ರಿಗಾರ ಏನ್ರ ಸಲ್ಲಿಸಿವೇನು ನಾವು? ಒಂದು ದಿನಾರ ಏನ್ರ ಸಲ್ಲಿಸಿವೇನು? ಮತ್ತ ಕಷ್ಟ ಬಂದಾಗ ಅವನಿಗೆ ಬೈತೀವಿ ನಾವು, ಅವ್ಯಾವ್ರಿ ದೇವ್ರು ಅಂತೀವಿ ನಾವು. ಭಗವಂತ ಇಷ್ಟೆಲ್ಲ ಕೊಟ್ಟರು ಕೂಡ ಒಂದು ದಿನ ಅವನಿಗೆ ಹೋಗಿ ಅಪ್ಪ ಭಗವಂತ ಇಷ್ಟು ಚಲೋ ಆಗಿರುವಂತ ಶರೀರವನ್ನ ಕೊಟ್ಟಿ, ಇಟ್ಟು ಚಲೋ ನಮ್ಮ ದೇಹವನ್ನ ಕೊಟ್ಟಿ, ಮಾತಾಡುವಂತ ಬಾಯಿ ಕೊಟ್ಟಿ, 84 ಲಕ್ಷ ಜೀವ ಕೋಟಿ ರಾಶಿ ಒಳಗ ಮನುಷ್ಯ ಒಬ್ನ ಮಾತಾಡ್ತಾನಂತ, ಮತ್ಯಾವ ಪ್ರಾಣಿಗಳು ಮಾತಾಡಂಗಿಲ್ಲ. ನೋಡ್ರಿ ಭಗವಂತ ಸೃಷ್ಟಿಯ ಲೀಲೆ ಎಷ್ಟು ದೊಡ್ಡದೈತ. ನಾವು 84 ಲಕ್ಷ ಕೋಟಿ ಜೀವರಾಶಿಗಳನ್ನ ದಾಟಿ ಬಂದಿರುವಂತ, ಪುಣ್ಯ ಮಾಡಿ ಬಂದಿರುವಂತ ಈ ಶರೀರ ಭಗವಂತ ಕೈ ಕೊಟ್ಟಾನ, ಕಾಲ್ ಕೊಟ್ಟಾನ, ಮೂಗು ಕೊಟ್ಟಾನ, ಬಾಯಿ ಕೊಟ್ಟಾನ. ನಮಗ ಅವಕ್ಕೇನ್ರ ಆತಂದ್ರ ಚಲೋ ಹಾಸ್ಪಿಟಲ್ ಕೊಟ್ಟಾನ. ಎಲ್ಲದಾವ ಇವತ್ತು ಸ್ಪೆಷಾಲಿಟಿ. ಅವನು ಭಗವಂತಂದು ಎಷ್ಟು ವಿಚಿತ್ರ ನೋಡ್ರಿ. ಒಬ್ಬರ ಮುಖ ಒಬ್ರಂಗ ಹೋಲಿಕೆ ಹಂಗ ಇಟ್ಟಾನೇನ್ರಿ? ಒಬ್ರಿಗೊಬ್ರು ನೋಡ್ಕೊಡ್ರಿ. ಎದ್ದ ನಿಂತ ಅಲ್ಲಿ ಲಾಸ್ಟ್ ನಾನು ಶೀಲಾ ಕುಂತಾಳ ನೋಡಂತ ಅಂದ್ರ ಆಕಿನೇ ಎದ್ ನಿಲ್ತಾಳ. ನನ್ನ ಗೆಳತಿ ಅಲ್ಲಿ ಕುಂತಾಳ ನೋಡಂದ್ರ ಆಕಿನ ಹೆಸರು ಕರೆದ್ರಂದ್ರ ಆಕಿನೇ ಎದ್ ನಿಲ್ತಾಳ. ಓ ಅಲ್ಲೆದಾಳ ನೋಡ ಆಕೆ ಅಂದ್ರ ಆಕೆ ಎದ್ದು ನಿಲ್ತಾಳ. ನೀವು ಲಕ್ಷ ಜನರ ಮಧ್ಯದೊಳಗಿರಿ, ಕೋಟಿ ಜನರ ಮಧ್ಯದೊಳಗಿರಿ, ನೀವು ಹೆಸರು ಕೊಟ್ಟು ಕರೆದ್ರಿ ಅಂದ್ರ ಅವ್ರ ಬರ್ತಾರ. ತಪ್ಪ ಯಾರ ಬೇರೆಯವ್ರು ಬರ್ತಾರೇನ್ರಿ? ಇಲ್ಲ ಇಲ್ಲ. ಭಗವಂತನ ಲೀಲೆ ಎಟ್ಟ ದೊಡ್ಡದೈತ್ರಿ. ಇವತ್ತು ನಮ್ಮ ಭಾರತ ದೇಶದ ಜನಸಂಖ್ಯೆ ನೋಡಿದ್ರನ ಈ ಭೂಮಿ ಭಾರಾಗತ್ತೆ ತನ್ನಕತ್ತೀವಿ ನಾವು. ಈ ಜಗತ್ತನ್ನ ಸೃಷ್ಟಿ ಮಾಡ್ಯಾನ. ಈ ಜಗತ್ತಿನೊಳಗೆ 8 ಕೋಟಿ ಜನ ಅದಾರ. ನಮ್ಮ ಭಾರತ ದೇಶದ 170 ಕೋಟಿ ಜನಸಂಖ್ಯೆ. ಆದ್ರೆ ಜಗತ್ತಿನ ಜನಸಂಖ್ಯೆ ತಗೊಂಡ್ರೆ ಎಷ್ಟು ಜನ ಇರಬೇಕು? ಯಾವ್ದ ದೇಶದೊಳಗ ಹೋಗಿ ನೀವು ನಿಂತುಕೊಂಡ್ರಿ ಅಂದ್ರ ನೀವು ನೀವಂಗ ಇರ್ತೀರಿ, ನಿಮ್ಮಂಗ ಇನ್ನೊಬ್ರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ರಿ? ಎಷ್ಟು ಅದ್ಭುತ ಐತಲ್ಲ. ಆದ್ರೆ ನೋಡ್ರಿ, ಈ ಭೂಮಂಡಲವನ್ನ ನಿರ್ಮಾಣ ಮಾಡಿರುವಂತ, ಸೃಷ್ಟಿಯನ್ನ ನಿರ್ಮಾಣ ಮಾಡಿರುವಂತ ಭಗವಂತ ನಮಗ ಕುಡಿಯೋದಕ್ಕೆ ನೀರು ಕೊಟ್ಟ. ಬಹಳ ಅತ್ಯವಶ್ಯವಾಗಿರುವಂತ ಜಲ. ಇವತ್ತು ನೋಡ್ರಿ, ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮುಂದಿನ ಮಕ್ಕಳಿಗೆ, ನಮ್ಮ ಮುಂದಿನ ಮೊಮ್ಮಕ್ಕಳಿಗೆ ನಾವು ಚಲೋ ಚಲೋ ಆಸ್ತಿಯನ್ನ ಬಿಟ್ಟು ಹೊಕ್ಕಿವೆ ಇಲ್ಲೋ ಗೊತ್ತಿಲ್ಲ. ಬಿಟ್ಟು ಹೊಕ್ಕಿರಿ, ಅವ್ರ ಸಲುವಾಗಿ ಗಳಿಸ್ತೀರಿ, ಸಿಕ್ಕಾಪಟ್ಟೆ ಹಣ ಮಾಡ್ತೀರಿ, ಸಿಕ್ಕಾಪಟ್ಟೆ ಬಂಗಾರ ಗಳಿಸ್ತೀರಿ, ಕೋಟಿ ಕೋಟಿ ರೊಕ್ಕಗಳನ್ನ ಗಳಿಸಿ, ಕೋಟಿ ಕೋಟಿ ಆಸ್ತಿಗಳನ್ನ ಮಾಡಿ ಅವ್ರ ಸಲುವಾಗಿ ಬಿಟ್ಟು ಹೊಕ್ಕಿರಿ. ಆದ್ರ ನೀರನ್ನ ಇವತ್ತು ಎಷ್ಟು ಬೇಕಟ್ಟು ಚಲೋ ಸದ್ಬಳಕೆ ಮಾಡ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನ ನೀರಿಲ್ಲಾರ್ದ ಸತ್ ಹೋದ್ರಂದ್ರೆ ನಿಮ್ಮ ಆಸ್ತಿ ಅದಕ್ಕೂ ಉಪಯೋಗ ಬರಂಗಿಲ್ಲ. ಬರುತ್ತೇನ್ರಿ? ನೀರು ತಗೊಂಡು ಹೋಗಿ ಬಂಗಾರ ಕೊಡಂದ್ರೆ ಯಾರ ಕೊಡ್ತಾರೇನ್ರಿ? ಬಂಗಾರ ತಗೊಂಡು ಹೋಗಿ ನೀರು ಕೊಡ್ರಿ ಅಂದ್ರೆ ಯಾರ ಕೊಡ್ತಾರೇನು? ಇಲ್ಲ ಇಲ್ಲ. ಮುಂದಿನ ಪೀಳಿಗೆಯನ್ನು ಉಳಿಸ್ಬೇಕ್ರಿ ನಾವು. ಇವತ್ತು ನೋಡ್ರಿ, ಎಷ್ಟು ನೀರು ವೇಸ್ಟ್ ಮಾಡಕತ್ತೀವಿ, ಎಷ್ಟು ನೀರು ಹಾಳು ಮಾಡಕತ್ತೀವಿ ಅಂದ್ರೆ ಒಂದೊಂದು ಟೈಮ್ ಒಂದೊಂದು ಹಳ್ಳಿ ಒಳಗೆ ನೀರೇ ಇಲ್ಲ. ಒಂದೊಂದು ಹಳ್ಳಿ ಒಳಗೆ ನೀರು ಕುಡಿಯೋದಕ್ಕೆ ಸರಿಯಾದ ನೀರಿಲ್ಲ. ಎಷ್ಟೋ ಹಳ್ಳಿ ಒಳಗೆ ಹರ್ಕೊಂಡು ಬರೋ ನೀರು ಕುಡಿಯಾಕತ್ತಾರ, ಹೊಲಸಾಗಿರುವಂಥ ನೀರು ಕುಡಿಯಾಕತ್ತಾರ. ನಮಗೆ ಚಲೋ ಸಿಗಾಕತ್ತೈತಂತ ಹೆಂಗೆ ಬೇಕಾದ್ರೆ ಹಾಳು ಮಾಡಾಕತ್ತೀವಿ. ಭಗವಂತ ನೋಡ್ರಿ ಚಲೋ ಭೂಮಿಯನ್ನ ಕೊಟ್ಟಾನ. ಜಲ ಒಂದೇದು, ಎರಡನೇದು ಅನ್ನ. ಒಬ್ಬ ಮನುಷ್ಯ ಅನ್ನಿಲ್ಲಾರ್ದ ಬದುಕೋದಕ್ಕೆ ಸಾಧ್ಯ ಐತೇನು? ಇಲ್ಲ ಇಲ್ಲ. ಒಬ್ಬ ರೈತ ನೋಡ್ರಿ ಎಷ್ಟೆಲ್ಲ ಕಷ್ಟಪಟ್ಟ ಆ ಭೂಮಿಯ ಬಣ್ಣವನ್ನ ತಾನು ತೆಗೆದುಕೊಂಡು ತನ್ನ ಬಣ್ಣವನ್ನ ಭೂಮಿಗೆ ಕೊಟ್ಟ ಎಷ್ಟು ಚಲೋ ರೈತ ಇವತ್ತು ಬೆಳೆದ. ಆತ ಹಗಲು ರಾತ್ರಿ ಎನ್ಲಾರ್ದ ದುಡಿದ ಇವತ್ತು ನಮ್ಮ ಹೊಟ್ಟೆಗೆ ಅನ್ನ ಕೊಡ್ತಾನಂತ ನಾವು ಆರಾಮದೀವಿ. ಒಂದೋ ದಿನ ರೈತ ನನ್ನಿಂದ ದುಡಿಯೋದಕ್ಕಾಗಂಗಿಲ್ಲ, ಬೆಳೆಯೋದಕ್ಕಾಗಂಗಿಲ್ಲ ಅಂದ್ರೆ ನಾವ್ ಯಾರು ತಿನ್ನಕ್ಕಾಗತ್ತೇನ್ರಿ? ಅನ್ನ ತಿನ್ನಂಗಿಲ್ಲ, ಮಣ್ಣು ತಿನ್ಬೇಕಾಗ್ತದ.
ಮಣ್ಣು ತಿನ್ನಬೇಕಾಗ್ತದ. ಅಂತ ರೈತನಿಗೆ ಇವತ್ತು ನೋಡ್ರಿ ನಮ್ಮ ಗೋರ್ಮೆಂಟ್ ಚಲೋ ಸೌಲಭ್ಯಗಳು ಕೊಡ್ತಾ ಇಲ್ಲ. ಒಂದು ಬೆಳೆಗೆ ಚಲೋ ಪರಿಹಾರವನ್ನ ಕೊಡ್ತಾ ಇಲ್ಲ. ಯಾವುದೇ ನಿಗದಿಯ ಪರಿಹಾರ ಇಲ್ಲ. ರೈತ ನೋಡ್ರಿ ಇವತ್ತ ಆಫೀಸ್ ಒಳಗ ವರ್ಕ್ ಮಾಡುವಂತ ಮನುಷ್ಯನಿಗೆ ಹಗಲತ್ತ ಚಲೋ ಕರೆಂಟ್ ಕೊಡ್ತಾರ. ಅದೇ ಒಬ್ಬ ರೈತನಿಗೆ ರಾತ್ರಿ ಕರೆಂಟ್ ಕೊಡ್ತಾರ. ನೋಡ್ರಿ ರೈತನಿಗೆ ಆ ಆಫೀಸ್ ಒಳಗ ದುಡಿಯುವಂತ ಒಬ್ಬ ಚಲೋ ಉದ್ಯೋಗಿಗೆ ಸಿಗುವಂತ ಸೌಲಭ್ಯಗಳು ರೈತನಿಗೆ ಅದಾವೇನ್ರಿ ಇವತ್ತು? ಇಲ್ಲ ಇಲ್ಲ. ಎದಕ್ಕೆ ಯಾಕೆ ತಾರತಮ್ಯ? ನಮ್ದು ತಪ್ಪೈತ್ರಿವಾ. ನೋಡ್ರಿ ಹಿಂಗ ಹೊರಗಡೆ ಹೋಗಿ ನಾವ್ ಏನ್ರ ಒಂದು ಖರೀದಿ ಮಾಡ್ಬೇಕು, ಚಲೋ ಒಂದು ಪಿಜ್ಜಾ ನೀವೆಲ್ಲ ಆರ್ಡರ್ ಮಾಡಿ ಇವತ್ತು ಸಿಟಿ ಒಳಗೆ ಪಿಜ್ಜಾ ತರಿಸ್ಕೊಳ್ತೀರಿ ನೀವು. ಅವೇನ್ರ ಒಂದು 600 ರೂಪಾಯಿ 500 ರೂಪಾಯಿ 300 ರೂಪಾಯಿ ಪಿಜ್ಜಾ ತಂದು ಕೊಟ್ಟ ನಿಮ್ಮ ಕೈ ಒಳಗ ಕೊಟ್ಟ ಅಂದ್ರ ಆ ಪಿಜ್ಜಾ 300 ರೂಪಾಯಿ ರೇಟ್ ನೀವು ಕೊಟ್ಟ ಅದ್ರ ಮ್ಯಾಲ ಮತ್ತೆ 40 ರೂಪಾಯಿ ಟಿಪ್ಸ್ ಕೊಟ್ಟಿರ್ತೀರಿ ನೀವು. ಹೌದಲ್ರಿ? ಅದೇ ಒಬ್ಬ ಮಾರ್ಕೆಟ್ ಒಳಗ ತರಕಾರಿ ಮಾರುವಂತ ಒಬ್ಬ ಬಡ ವ್ಯಕ್ತಿ ಕಡೆ ಹೋಗಿ ಒಂದು 50 ರೂಪಾಯಿ ಟೊಮಾಟಿ ತಗೊಂಡ್ರ ಅದ್ರ ಒಳಗೆ ಇನ್ನೊಂದು 10 ರೂಪಾಯಿ ಕಡಿಮೆ ಮಾಡ್ರಿ ಅಂತೀರಿ ನೀವು. ಎಲ್ಲೈತ್ರಿ? ಬಹಳ ಚಲೋ ಇದ್ದವನಿಗೆ ಟಿಪ್ಸ್ ಕೊಡ್ತೀರಿ, ಅದೇ ಇಲ್ಲಾರ್ದವನಿಗೆ ಕಡಿಮೆ ಮಾಡಿ ಬರ್ತೀರಿ. ಯಾರು ತಪ್ಪಾಗತ್ತೀವ್ರಿ ಇಲ್ಲಿ? ನಾವ ತಪ್ಪಾಗತ್ತೀವಲ್ಲ. ನೋಡ್ರಿ ಇವತ್ತು ಏನ್ ನೀವೆಲ್ಲ ಈ ಚೀಟಿ ಗೀಟಿ ಗುಟ್ಗ ಅವೆಲ್ಲ ನೋಡ್ರಿ ತಿಂತಿರಲ್ಲ ನೀವು. ಏನು ಸರಿ ಮತ್ತೆ ತಿಂತಿರಲ್ಲ ಅಂದ್ರೆ ನೀವು ಅಲ್ರಿ ಅವ ಅಲ್ಲಿ ಹೇಳಕತ್ತೀನಿ. ನಿಮ್ಮ ಮನ್ಯಾಗ ಬರ್ತಾವ ಕೊಡ್ದು, ಮನ್ಯಾಗ ಯಾವಾಗ್ಲೂ ಬಾಯಾಗ ಹಿಂಗ ಹಾಕೊಂಡಿರ್ತಾವ ನೋಡ್ರಿ, ಹಿಂಗ ಒಬ್ಬಿರ್ತಾವ ಗಲ್ಲ ಅಂತ ಕುಂದಿರ್ತಾವ. ಹೊಟ್ಟೆ ಏನ ಊಟ ಮಾಡ ಅಂತ ಅಂದ್ರ ಹಿಂಗ ಕುಂದಿರ್ತಾವ. ನಾವು ಮಾತಾಡಿದ್ರೆ ಒಳಗಿರ್ತತ್ಲ ಅದು ಸಗಣಿ. ಯಾವಾಗಲೂ 24 ಅವರ್ಸ್ ಬಾಯಾಗ ಇರ್ತದ ಅದು. ಯಾವತ್ತು ಮೌನ ಅನುಷ್ಠಾನ ಮಾಡ್ಲಾರ್ದು ಅದನ್ನ ಬಾಯ ಹಾಕೊಂಡಂದ್ರ ದಿನನಿತ್ಯ ಮೌನ ಅನುಷ್ಠಾನನೇ ಇರ್ತದ. ಒಂದು ಮಾತಾಡಂಗಿಲ್ಲ ಒಟ್ಟು. ನೋಡ್ರಿ ಅದನ್ನ ಇವತ್ತು ಪಾಕೆಟ್ ಏನ್ ನಮ್ಮ ಹುಡುಗರು ತಿನ್ನಾಕತ್ತಾವು. ದುಡಿಯೋದು ಎಷ್ಟ್ರಿ? ದಿನಕ್ಕೆ 200 ರೂಪಾಯಿ ದುಡಿಯಂಗಿಲ್ಲ, 200 ರೂಪಾಯಿ 300 ರೂಪಾಯಿ ತಿಂತಾವ್. ಇವತ್ತು ಸರಾಯಿ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಆಗಿತ್ತು. ಆದ್ರೂ ನಮ್ಮ ಹುಡುಗರು ಹೋಗಿ ಖರೀದಿ ಮಾಡ್ಕೊಂಡು ಅದು ಎಟ್ಟಕ್ಕೆ ಹೆಚ್ಚಾಗ್ಲಿ. ಇವತ್ತು 280 300 ರೂಪಾಯಿ ಸರಾಯಿ ಆಗ್ಲಿ, 400 ರೂಪಾಯಿ ಸರಾಯಿಯಲ್ಲಿ 1000 ರೂಪಾಯಿ ಆಗ್ಲಿ, ಅದು ಹೋಗಿ ಡಬಲ್ ಆದ್ರೂ ಕೂಡ ನಮ್ಮ ಹುಡುಗರು ಇನ್ನ ಹೆಚ್ಚು ಖರೀದಿ ಮಾಡ್ತಾರ ಹೊರತಾಗಿ ಅದನ್ನೇನು ಕಡಿಮೆ ಮಾಡ್ತಾರೇನ್ರಿ? ಇಲ್ಲ ಇಲ್ಲ. ಒಬ್ಬನಿಗೆ ನಾನು ಹಂಗ ಕೇಳಿದೆ, ಸರಾಯಿ ಕುಡಿಯೋದು ಬಿಡು ಅಂತ ಅಂದೆ. ನಾನು ಮನಿ ಹಾಳಾಗತ್ತ ಅಂತ ಅಂದೆ. ಅವಾಗ ಅವ ಅಂದ, ಅಪ್ಪವ್ರ ಮನಿ ಹಾಳಾಗೋದು ಚಲೋನೋ ದೇಶ ಹಾಳಾಗೋದು ಚಲೋನೋ ಅಂದ. ಮನಿ ಹಾಳಾಗೋದು ಚಲೋನೋ ದೇಶ ಹಾಳಾಗೋದು ಚಲೋನೋ ಅಂತ ಅಂದ. ಅವಾಗ ನಾನು ಶಾಕ್ ಆದೆ. ಇವೇನು ಹಿಂಗ ಅನ್ನಕತ್ತಾನ? ಏನೋ ಕುಡಿದು ಬಿಟ್ರೆ ಮನಿ ಹಾಳಾಗೋದು ನಿಲ್ಲುತ್ತದ, ಮನಿ ಹಾಳಾಗಂಗಿಲ್ಲ, ಮತ್ತೆ ದೇಶ ಹಾಳಾಗತ್ತ ಅಂತ ನಾ ಅಂದೆ. ಅಪ್ಪವ್ರ ಕುಡಿದು ಬಿಟ್ರ ಮನಿ ಹಾಳಾಗತ್ತ, ಕುಡಿದ್ರ ಮನಿ ಹಾಳಾಗತ್ತ, ಕುಡಿಯೋದು ಬಿಟ್ರ ದೇಶ ಹಾಳಾಗತ್ರಿ, ನಮ್ಮಿಂದ ಸರ್ಕಾರ ನಡೆದತ್ರಿ ಅಂದವ. ಇಂಥವ್ನಿಗೆ ಏನು ಉತ್ತರ ಕೊಡ್ಬೇಕ್ರಿ? ಅದು ಕರೆ ಐತ್ರಿ ಅವ್ ಹೇಳಿದ್ದು. ಇವತ್ತು ಸರ್ಕಾರ ನೋಡ್ರಿ ಎಲ್ಲ ಬ್ಯಾನ್ ಮಾಡಿದ್ರಿ, ಸರಾಯಿ ಅಂಗಡಿಗಳನ್ನ ಬ್ಯಾನ್ ಮಾಡೋ ಸಾಧ್ಯನೇ ಇಲ್ಲ ಇವತ್ತು. ಯಾಕಂದ್ರೆ ಗೋರ್ಮೆಂಟ್ ನಡೆದಿದ್ದ ಸರಾಯಿ ಅಂಗಡಿ ಮೇಲೆ. ಇವತ್ತು ನೋಡ್ರಿ ಅವೇನು ಸರಾಯಿ ಮಾರ್ತಾರ, ಅವ್ರು ಚಲೋ ಚಲೋ ಮನಿ ಕಟ್ಕೊಂಡಾರ, ಏನು ಪಾಕೆಟ್ ಮಾಡ್ತಾರಲ್ಲ ಗಿಟ್ಕ ತಂಪಾಕ್ ಏನೇನು ಅದಾವಲ್ಲ ವಿಮಲ್ ಅವೆಲ್ಲ ತಿಂದಿರುವಂತ ಮನುಷ್ಯ ಯಾವ್ದ್ರ ಒಂದು ಗಟ್ರ ಮೇಲೆ ಯಾವ್ರ ಒಂದು ಚಪ್ಪರದಾಗ ಬದುಕಾಕತಿರ್ತಾನ. ಅದನ್ನ ಮಾರುವಂತ, ಅದನ್ನ ಪ್ರಾಡಕ್ಟ್ ತಯಾರು ಮಾಡುವಂತ ಮನುಷ್ಯ ಒಂದು 3 ಅಂತಸ್ತ 4 ಅಂತಸ್ತಿನ ಮನಿ ಮೇಲೆ ಬೆಂಚ್ ಕಾರ್ ಒಳಗೆ ಅಡ್ಡಾಡುವಂತ ಪರಿಸ್ಥಿತಿ ಒಳಗೆ ನಾವೆಲ್ಲ ಅದೀವಿ ಇವತ್ತು. ಸತ್ಯ ಐತಲ್ರಿ? ಎದಕ್ರಿ ಇದು? ನೋಡ್ರಿ ಅವರೆಲ್ಲ ಇವತ್ತು ಆರಾಮದಾರ, ನಾವ ಹಾಳಾಗತ್ತೀವಿ. ಹರಿದ ಬಟ್ಟೆ ಹಾಕೊಂಡು ಅದನ್ನ ಎಲ್ಲೆಲ್ಲಿ ಉಗುಳ್ಕೊಂಡು ಬಾಯೆಲ್ಲ ಕೆಂಪು ಮಾಡ್ಕೊಂಡು ಇದ್ದೀವಿ, ಹಲ್ಲು ಕಳ್ಕೊಂಡು ಎಲ್ಲೆಲ್ಲೋ ಹೊಂಟಿವಿ ನಾವು. ನೋಡ್ರಿ ಮನುಷ್ಯನಿಗೆ ಜಲ ಎಷ್ಟು ಅವಶ್ಯ, ಅನ್ನನು ಕೂಡ ಅಟ್ಟ ಅವಶ್ಯ. ಇವತ್ತು ಅನ್ನ ಇರಲಿಲ್ಲ ಅಂದ್ರೆ ಮನುಷ್ಯ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅನ್ನ ಅವಶ್ಯ. ಮುಂದುವರೆದ ಜಲಂ ಅನ್ನಂ ಸುಭಾಷಿತಂ ಅಂತ ಹೇಳ್ತಾರೆ. ಸುಭಾಷಿತ ಅಂದ್ರೆ ವಚನ, ವಚನ ಅಂದ್ರೆ ಒಳ್ಳೆಯ ಮಾತುಗಳು. ನೋಡ್ರಿ ಒಳ್ಳೆ ಮಾತಾಡ್ಬೇಕು.
ಒಳ್ಳೆ ನುಡಿಗಳಿರ್ಬೇಕು. ನಾನು ಚಲೋ ಮಾತಾಡ್ತೀನಂತ ನೀವೆಲ್ಲ ಕುಂತೀರಿ, ಅದು ನಾನು ಬೈಕೊಂತ ಕೂತ್ನ ಯಾರು ಈ ಸ್ವಾಮಿ ಅಂತ ಓಡಿ ಹೋಗಿದ್ರಿ ನೀವು, ಕಲ್ಲು ಹೋಗೋದು. ಹೌದಲ್ರಿ? ಬಾಳ ಚಲೋ ಮಾತಿತ್ತಂದ್ರೆ ಕೇಳ್ತೀರಿ, ಇಲ್ಕಂಗ್ ಕೇಳಂಗಿಲ್ಲ ನೀವು. ಆಡುವ ಮಾತು ಹೀಗಿರಲಿ ಗೆಳೆಯ, ನೀ ಆಡುವ ಮಾತು ಮೂರ್ಲೋಕ ಗೆಲ್ಲುವುದು ತಿಳಿಯೇ ಅಂತ ಹೇಳ್ತಾರ. ನಾವು ಆಡುವಂತ ಮಾತು ಮೂರು ಲೋಕಗಳನ್ನು ಗೆಲ್ಲುವಂತ ಶಕ್ತಿ ಐತಂತ ನೋಡ್ರಿ. ಇತ್ತೀಚಿನ ನಮ್ಮವ್ರು ಆಡಕತ್ತಾರ ನೋಡ್ರಿ, ಮಾತಾಡಿದ್ರಂದ್ರ ಮನೆ ಹೊಡೆದ ಬಿಟ್ಟಿರ್ತಾವ. ಮಾತಾಡಿದ್ರಂದ್ರ ಒಂದ್ ಬಾಗ್ಲಿದ್ದೆ 3 ಬಾಗ್ಲು ಆಗೇ ಬಿಟ್ಟಿರ್ತಾವ. ಹೌದಲ್ರಿ? ಒಂದಿಷ್ಟು ಜನ ಅದಾರ್ರಿ ಮಾತ್ನೊಳಗ ಬೆಂಕಿ ಹಚ್ಚೋರು ಅದಾರ. ಒಂದಿಷ್ಟು ಜನ ಆಡಿದ್ರಂದ್ರ ಮುತ್ತು ಉದರ್ತಾವ. ಅದಕ್ಕೆ ನಮ್ಮ ಶರಣರು ಹೇಳ್ತಾರ ನೋಡ್ರಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದು ಅನ್ನುವಂಗ ನಮ್ಮ ಮಾತಿರ್ಬೇಕಂತ ಹೇಳ್ತಾರ. ಹಂಗ ನಮ್ಮ ಮಾತಿರ್ಬೇಕ್ರಿ. ನೋಡ್ರಿ, ಯಾವಾಗ ಈ ಹಲ್ಲು ಮತ್ತ ನಾಲ್ಗಿಗೆ ಜಗಳ ಹತ್ತಿತ್ತಂತ. ಹಲ್ಲು ಎಷ್ಟದಾವ್ರಿ ಹುಡುಗ್ರೆ? 32 ಪಕ್ಕ ಎಣಿಸಿರಿ. ನಾಲ್ಗೆ ಎಟ್ಟದಾವ್? 2 ಇರ್ಬೇಕು ನೋಡು. ಇಲ್ಲ, ಒಂದ. ಹಲ್ಲು 32 ಅದಾವು. ಅದ್ರಾಗ ಬಿದ್ದು 30 29 ಉಳಿದಿರ್ತಾವ ಬಿಡ್ರಿ, ಅದು ಮತ್ತೆ ಬೇರೆ. ಈ ಹಲ್ಲು ಮತ್ತು ನಾಲ್ಗಿಗೆ ಜಗಳ ಅಂತ. ಏನು ನಾಲ್ಗೆ ಅಂತಂತ ನಾ ದೊಡ್ಡವ ಅಂತಂತ, ಹಲ್ಲು ಅಂದು ಅಂತ. ನೀ ಹಂಗ ದೊಡ್ಡವಕ್ಕಿಯೋ ಮರೆ, ನಾವು 32 ಜನ ಅದೀವಿ, ನಾವು ದೊಡ್ಡವರು ಅಂತದ. ನಾಲ್ಗೆ ಅಂತ ಉದ್ದೊಳಗ ನಾ ಹೆಚ್ಚದೀನಿ, ನಾ ದೊಡ್ಡವ. ಹಲ್ಲು ಅಂತಂತ ನಾ ಇರ್ಲಿಲ್ಲ ಅಂದ್ರೆ ನೀನ್ ಹೆಂಗೋ, ನಾವ ಮುಂದದಿ ನೋಡಿಲಿ. ಹಲ್ಲು ನಾವು ಮುಂದದೀವಿ, ನಾವು ಹಲ್ಲು ಹಿಂಗ ತಗದಿವಿ ಅಂದ್ರೆ ನೀ ಮುಂದೆ ಬರ್ತಿ, ನಾವು ದೊಡ್ಡವ್ರ ಅಂತದ ಹಲ್ಲು. ಅವಾಗ ಹಲ್ಲಂದು, ನೋಡು ನಾವು ನಿನ್ನನ್ನ ಹಿಂಗ ಕಟ ಕಡ್ದಿವಿ ಅಂದ್ರೆ ನೀನು ಉದುರಿ ಹೋಗ್ಬಿಡ್ತಿ. ನಾಲ್ಗೆ ಅಂತಿ, ಏನ್ರಿ ಮಗನೇ, ನೀವು 32 ಜನ ಇರ್ಬೋದು, ನಾನು ಒಂದ ಆಡಬಾರ್ದ ಮಾತಾಡಿದ್ನಿ ಅಂದ್ರೆ ನೀವು ಪಳ ಕೆಳಗೆ ಉದಿರಿ ಹೋಗ್ಕಿರಿ ಅಂತದು. ಎಷ್ಟು ಶಕ್ತಿ ಇರ್ಬೇಕ್ರಿ ನಾಲ್ಗೆಗೆ. ನೋಡ್ರಿ, ಅಪ್ಪಿ ತಪ್ಪಿ ಒಂದು ಮಾತಾಡಿದ್ರಿ ಅಂದ್ರೆ ಬೆಂಕಿ ಬಿತ್ತ. ಮಾತಿನೊಳಗ ಬಹಳ ದೊಡ್ಡ ಶಕ್ತಿ ಐತೆ ಅಂತ ಹೇಳ್ತಾರ. ಒಬ್ಬ ಬೋರ್ಡ್ ಹಾಕಿದ್ನಂತ ಅಂಗಡಿ ಮೇಲೆ, ಇಲ್ಲಿ ಮಾತು ಸಿಗುತ್ತವೆ ಅಂತ ಹಾಕಿದ್ನಂತ, ಮಾತಿನ ಅಂಗಡಿ ಅಂತ. ಎಲ್ಲರೂ ನೋಡ್ರೇನ್ರಿ ಇಂತ ಅಂಗಡಿ? ಮಾತಿನ ಅಂಗಡಿ ಎಲ್ಲರೂ ಅದಾವನ್ರಿ ಇಲ್ಲಿ ವಿಜಯಪುರ ಸಿಟಿಯಾಗ? ಅಪ್ಪವ್ರೆ, ನಾವ್ ಎಲ್ಲಿ ನೋಡಿಲ್ ನೋಡ್ರಿ, ಇದು ಪ್ರವಚನದ ನೀವೇನದಿರಲ್ರಿ, ಇದ ಮಾತಿನ ಅಂಗಡಿ ಅಂತೀರೇನ? ಅವ ಹಾಕಿದ್ನಂತ, ಬೋರ್ಡ್ ಹಾಕೊಂಡ್ ನಿಂತಿದ್ದ. ಏನ್ ಹಾಕಿದ್ದ? ಮಾತಿನ ಅಂಗಡಿ ಅಂತ ಹಾಕಿದ್ನಂತ ಮ್ಯಾಲ ಬೋರ್ಡ್. ಅವಾಗ ಅಲ್ಲಿ ಒಬ್ಬ ಹೊಂಟಿದ್ದ, ಅವಸರದಾಗ ಹೊಂಟಿದ್ದ. ಒಬ್ರೊಬ್ರು ಅವಸರ ಮನುಷ್ಯರು ಇರ್ತಾರ ನೋಡ್ರಿ, ಅಲ್ಲಿ ನಿಲ್ಲಂಗಿಲ್ಲ ಅವ್ರು. ಒಂದ್ ಕಡೆ ಜಾಗದಾಗ ನಿಂತಿದ್ದ ಉದಾಹರಣೆ ಇಲ್ಲ. ಕೆಟ್ಟ ಅವಸರ ಮನುಷ್ಯ, ಇಲ್ಲಿ ಹೋದ್ರ ಅಲ್ಲಿ, ಅಲ್ಲಿ ಹೋದ್ರೆ ಇಲ್ಲಿ, ಕುಂತ್ರ ಕಾಲಲ್ಲಿ ಆಡ್ಸೋದು, ಎದ್ದತ್ರ ಹಂಗ ಹಿಂಗ ಯಾರ ಜೊತೆ ಮಾತಾಡೋದು, ನನ್ ಕೆಲಸ ಅದಾವ್ರಿ ಅಂತ ಓಡಿ ಹೋಗೋದು, ಇಂಥವ್ರು ಇರ್ತಾರ ನೋಡ್ರಿ. ಇವ್ರಿಗೆ ಒಂದಿಷ್ಟು ಹೆಸರು ಬಿದ್ದಿರ್ತಾವ ಊರೊಳಗೆ. ಏನು ಸೌಡಿಲ್ಲದ ಸಾವುಕಾರ ಅಂತ ಬಿದಿರ್ತಾವ ನೋಡ್ರಿ, ಅಡ್ಡ ಹೆಸರು. ಒಟ್ಟು ಸೌಡ ಇಲ್ಲಾರ್ದವ್ರು ಇವ್ರು. ಯಾವ್ದ್ರ ಮದ್ವಿ ಕರೆದ್ರೆ ಸಮಯ ಇಲ್ರಿ, ಯಾವ್ದ್ರ ಲಗ್ನ ಕರೆದ್ರೆ ಸಮಯ ಇಲ್ರಿ, ಯಾರ ಸತ್ತಾಗ ಕರೆದ್ರೆ ಸಮಯ ಇಲ್ಲ. ನೀವು ಸತ್ತಾಗ ಯಾರು ಬರ್ಬೇಕ್ರಿ? ಮತ್ತು ಒಟ್ಟು ಸಮಯ ಇಲ್ಲ, ಬರೇ ಸಮಯ ಇಲ್ಲ. ಅಂಥವ್ ಸೌಡಿಲ್ಲದ ಸಾವುಕಾರ ಅಲ್ಲಿ ಬಂದ ನೋಡ್ರಿ, ಆ ಮಾತಿನ ಅಂಗಡಿ ನೋಡಿದವ. ಇಲ್ಲಿ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತ ಒಳ್ಳೆ ಮಾತುಗಳು ಸಿಗುತ್ತವೆ, ಮಾತಿನ ಅಂಗಡಿ ಅಂತ ಬೋರ್ಡ್ ಹಾಕಿದ್ದಾವ. ಯಾವಾಗ ಆ ಬೋರ್ಡ್ ನೋಡಿದ, ಇವ್ ಕೆಟ್ಟ ಅವಸರ ಮನುಷ್ಯ ನಿಂತ್ಕೊಂಡ ನೋಡ್ರಿ. ಅಲ್ಲೊಬ್ಬ ಹೊರಗೆ ಮನುಷ್ಯ ಇದ್, ನಾವು ಬೋರ್ಡ್ ಹಿಡ್ಕೊಂಡು ನಿಂತಿದ್ದ ಅದನ್ನ. ಅವಾಗ ಕೆಟ್ಟ ಅವಸರ ಅವಂದ, ನಿನಗ ಅರ್ಜೆಂಟ್ ಅವಸರದೊಳಗ ಬರ್ದು ಕೊಡ್ಬೇಕಂದ್ರ 2,000 ರೂಪಾಯಿ ಅಂದವ. ಅವಸರದೊಳಗ ಬರ್ದು ಕೊಡ್ಬೇಕಂದ್ರೆ 2,000 ರೂಪಾಯಿ, ಆರಾಮ ಕುಂತ ಕೇಳ್ತಿ ಅಂದ್ರ 1,000 ರೂಪಾಯಿ ಅಂದವ. ನೀವೆಲ್ಲ ಯಾವ್ದು ಆಯ್ಕೆ ಮಾಡ್ಕೋತಿದ್ರಿ? ಆರಾಮ್ ಕುಂತ ನಿಮ್ಮ ಪುರುಸೊತ್ತಿಗಿತ್ತಂದ್ರ 1,000 ರೂಪಾಯಿ ಕೊಡ್ತಿದ್ರಿ ನೀವು. ಆದ್ರ ಅವ ಮೊದ್ಲ ಅವಸರಗೇಡಿ ಮನುಷ್ಯರಿ, ಸೌಡಿಲ್ಲದ ಸಾವುಕಾರ.
ಅವಸರ ಅವ ಅಲ್ಲಿ ಅವಸರ ಮಾಡಿದ, ನನಗೆ 5 ನಿಮಿಷ ಬೇಕು ನೋಡು. ಅವಾಗ ಆಯ್ತಂತ ಒಂದು ಚೀಟಿ ಒಳಗ ಬರ್ದ. ಆ ಚೀಟಿ ಕೈ ಒಳಗ ಕೊಟ್ಟ, ಮಡಚಿ ಆ ಹುಚ್ಚ ತೆಗೆದ್ ನೋಡ್ಬೇಕಿಲ್ರಿ. ಅಲ್ಲಿ ಯಾವ್ದೋ ಜಗಳ ನಡೆದಿತ್ತ, ಬಡ ಬಡ ಆ ಚೀಟಿ ಕೈಯಾಗ ಹಿಡ್ಕೊಂಡವನ ಅಲ್ಲಿ ಜಗಳದಾಗ ಹೋಗ್ಬಿಟ್ಟಾರಿ. ಅಲ್ಲಿ ಜೋರ ಜಗಳ ನಡೆದಿತ್ತ, ಜಗಳದಾಗ ಹೋಗಿ ನಿಂತ್ಕೊಂಡು ನೋಡಕತ್ ನೋಡ್ರಿ. ನಿಂತ್ಕೊಂಡು ನೋಡಕತ್ತ, ಚೀಟಿ ಒಳಗೆ ಏನೈತಂತ ನೋಡೇ ಇಲ್ಲ. ನಮ್ಮ ಜನ ಬಹಳ ವಿಚಿತ್ರ ಇರ್ತಾರ. ಇಂಥ ಚಲೋ ಪ್ರವಚನ ನಡೆದೈತಂದ್ರ ಬರಂಗಿಲ್ಲ. ಎಲ್ಲರೂ ಒಂದು ಜಗಳ ನಡೆದಿತ್ತಂದ್ರ ಕೆತ್ಕೊಂಡು ಓಡಕ್ಕಾರ. ಇಲ್ಲ ಒಂದು ಹಾದಿ ಮೇಲೆ ಜಗಳ ನಡೀತಂದ್ರ ನೀವೇನು ಕೊಡೋ ಪಕ್ಕಿನಾ ನೀವು? ಅಲ್ಲಿ ಏನ್ ನಡೆದೈತಿ ಅಲ್ಲೇ ಓಡೋಕ್ಕಿರಿ ಎಲ್ಲಾರು. ಅದ ನಿನ್ನೆ ನೃತ್ಯ ಗೀತ್ಯ ನಡೆದಾಗ ನೋಡ್ಬೇಕು, ಅಲ್ಲಿ ಇಲ್ಲಿ ಕಟ್ಟಿ ಮೇಲೆ ಕುಂತವ್ರೆಲ್ಲ ಇಲ್ಲೇ ಬಂದಿದ್ರು ಅವ್ರು. ಅದ ನನ್ನ ಪ್ರವಚನಕ್ಕೆ ಅಪ್ಪರ ಇಲ್ಲೇ ಕೇಳ್ತದ ಬಿಡ್ರಿ, ಅಲ್ಯಾಕೆ ಬರೋಣ ಅಂತಾರ ಅವ್ರು. ಬರಂಗಿಲ್ಲ ಅವ್ರು. ನೋಡ್ರಿ, ಯಾವಾಗ ಆ ಜಗಳ ಮಧ್ಯದೊಳಗ ಆ ಚೀಟಿ ಮಾಡಿಸಿಟ್ಕೊಂಡು ಹಂಗ ಮಾಡಿಸಿಟ್ಕೊಂಡು ಹೋಗಿ ಜಗಳದ ನಿತ್ತ, ಜೋರ ಜಗಳ ನಡೆದಿತ್ತ, ಬಿಡ್ಸಾಕ್ ಹೋದ. ಇವ್ ನಾ ಕೇಟ ಬಡಿಸ್ಕೊಂಡ ನೋಡ್ರಿ. ನಾ ಕೇಟ ಬಡಿಸ್ಕೊಂಡು ಅವ್ರನ್ನ ಬಿಡ್ಸಾಕ್ ಹೋಗಿ ಅದ್ರ ಮಧ್ಯದೊಳಗೆ ಇವ್ ಸಿಕ್ಕಾಕೊಂಡ ಇವನು ಎಳ್ಕೊಂಡ ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅಲ್ಲಿ FIR ಬೆತ್ತ. ಎದಕ್ರಿ? ಜಗಳ ನೋಡಕ್ ಹೋಗ್ಯಾನ ಇವ. FIR ಬೆತ್ತ ಅಲ್ಲಿ ಕುಂತ. ಅವಾಗ ಅವನಿಗೆ ನೆನಪಾತ್ ನೋಡ್ರಿ, ಓಹೋ ನಾ ಎದಕ್ ಹೋಗಿದ್ದೆ ಅಲ್ಲಿ. ಮಾತಿನ ಅಂಗಡಿ ಮುಂದೆ ನಿಂತಿದ್ದ, ಏನೋ ಒಂದು ಚೀಟಿ ಕೊಟ್ಟ. ಆ ಚೀಟಿ ಒಳಗೆ ಏನಾಯ್ತಂತ ನಾನು ನೋಡಿಲ್ಲಲ್ಲ. ಹೋಗಿ ಹೋಗಿ ಜಗಳ ಮಧ್ಯದೊಳಗೆ ಹೋಗಿ ಸಿಕ್ಕಾಕೊಂಡು ಅದ್ರ ಒಳಗೆ ಬಡಿಸ್ಕೊಂಡು ಅದನ್ನ FIR ಆಗಿ ಜೈಲ್ನ ಬಂದು ಕೂತಿನಲ್ಲ. ನಂದಂತ ಪರಿಸ್ಥಿತಿ ನೋಡ್ಯಾರ, ನೋಡೋನ್ ತಡಿ ಅಂತ ಚೀಟಿ ತೆಗೆದಂಗೆ ನೋಡ್ತಾನ. ಜಗಳ ಮಧ್ಯದೊಳಗೆ ನಿಲ್ಲಬೇಡ್ರಿ ಅಂತ ಅದ್ರೊಳಗೆ ಬರ್ದಿಂದಂತ ಅವ. ಹೊಡಿತೀರಿ, ಜೋರ ಚಪ್ಪಾಳಿ ಹೊಡ್ರಿ. ಅಪ್ಪ ಅವ್ರ ಎಲ್ಲಿರಿ? ರೊಟ್ಟಿ ತಂದು ಇವತ್ತು ಕೊಟ್ಟಿವ್ರಿ, ತಟ್ಟೆ ಕೈ ಬ್ಯಾಸ್ರಾಗೆ ಅಂತೀರಿ ಅಣ್ಣ. ಬಹಳ ಅದ್ಭುತವಾಗಿ ಇವತ್ತು ರೊಟ್ಟಿ ಜಾತ್ರೆ, ಹೋಳಿಗೆ ಜಾತ್ರೆ ಬಹಳ ಅದ್ಭುತವಾಗಿ ಮಾಡಿದ್ರಿ. ಆದ್ರೆ ಅದಕ್ಕಿಂತ ಪೂರ್ವದೊಳಗೆ ಬಹಳ ಜನ ತಂದು ಕೊಟ್ಟಿದ್ರಿ. ಎಲ್ಲರಿಗೂ ಒಂದು ಜೋರ್ ಚಪ್ಪಾಳಿ ಹೊಡ್ರಿ. ಅಲ್ಲಿಂದ ಕುಂತವ್ರಿ ಎಲ್ಲಾರು. ಮುಂದಿನ ಸಲ ಮತ್ತೆ ಅದ್ಭುತ ಮಾಡಕತ್ರಿ. ಈ ತ್ರಿವರ್ಣ ಧ್ವಜ ಅಂತ ಏನೈತಲ್ರಿ, ನಮ್ಮ ಭಾರತ ದೇಶದ ಗೌರವದ ಧ್ವಜ. ಅದಕ್ಕೆ 3 ಬಣ್ಣಗಳದಾವ. ಯಾವ್ರಿ?